ಕಾಲೇಜಿನಲ್ಲಿ ನಡೆದ ವಿದ್ಯಾರ್ಥಿನಿಯ ಬರ್ಬರ ಹತ್ಯೆಯನ್ನು ಖಂಡಿಸಿ ಶಿರಸಿಯಲ್ಲಿ ಹಿಂದೂ ಸಂಘಟನೆಗಳು ಹಾಗೂ ಎಬಿವಿಪಿ ಬೃಹತ್ ಪ್ರತಿಭಟನೆಯ ಮೂಲಕ ರ್ಯಾಲಿ ನಡೆಸಿ ಸಹಾಯಕ ಆಯುಕ್ತರ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ವಿದ್ಯಾರ್ಥಿ ವಿರೋಧ ರಾಜ್ಯ ಸರ್ಕಾರಕ್ಕೆ ನಗರದ ಹಳೆ ಬಸ್ ಸ್ಟ್ಯಾಂಡ್ ವೃತ್ತದಲ್ಲಿ ಸೇರಿದ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ನ ಕರ್ನಾಟಕ ಉತ್ತರ ಪ್ರಾಂತ ಅಧ್ಯಕ್ಷ ಗಂಗಾಧರ್ ಹೆಗಡೆ ಹುಣಸೆಮಕ್ಕಿ ಅವರು ಕಾಲೇಜಿನಲ್ಲಿ ಪರೀಕ್ಷೆ ಮುಗಿಸಿ ಬರುತ್ತಿದ್ದವಳನ್ನು ಕಾಲೇಜು ಆವರಣದಲ್ಲಿಯೇ ಜಿಹಾದಿ ಮನಸ್ಥಿತಿಯ ವ್ಯಕ್ತಿ ಹತ್ಯೆಗೈದಿದ್ದು ನಿಜಕ್ಕೂ ಆತಂಕದ ಸಂಗತಿ. ಇಂತಹ ದುಷ್ಕೃತ್ಯ ಎಸಗುವವರ ಮೇಲೆ ತೀವ್ರ ಕ್ರಮ ಕೈಗೊಳ್ಳಬೇಕು. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಮಾದರಿಯಲ್ಲಿ ದುಷ್ಕರ್ಮಿಗಳ ಮೇಲೆ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದರು. ಹಿಂದೂಗಳು ಬದುಕೋದೇ ಕಷ್ಟ ಹೇಳುವಷ್ಟರ ಮಟ್ಟಿಗೆ ಇವತ್ತು ನಮ್ಮ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾವಾಗಲೂ ಕೂಡ ಅನೇಕ ವರ್ಷಗಳಿಂದ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಬಾಯಿ ಆಗಬೇಕು ಅನ್ನುವಂತಹ ಪ್ರಯತ್ನವನ್ನು ನಡೆಸಿದ್ರು. ಆದರೆ ಇವತ್ತು ಅದು ಸತ್ಯ ಆಗ್ತಾ ಇದೆ. ಹಿಂದೂ ಮುಸ್ಲಿಂ ಬಾಯಿ ಆಗೋದಕ್ಕಾಗೋದಿಲ್ಲ. ಹಿಂದೂ ಬಾಯಿ ಆಗಬೇಕು ಮೊದಲು. ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲರೂ ಸೇರಿ ಒಂದು ಹೊಸ ಚಿಂತನೆಯನ್ನು ನಡೆಸಬೇಕು ಅನ್ನೋ ಕಾರಣಕ್ಕಾಗಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೇವೆ. ಇವತ್ತು ಈ ರಾಜ್ಯದಲ್ಲಿ ಸರ್ಕಾರ ಇದೆ, ಆರಕ್ಷಕರಿದ್ದಾರೆ. ನಂತರ ಆರೋಗ್ಯ ಭಾರತೀಯ ಜಿಲ್ಲಾ ಸಂಯೋಜಕ ನಾಗೇಶ್ ಪತ್ತಾರ್ ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಮತ ಬ್ಯಾಂಕ್ ಉಳಿವಿಗೋಸ್ಕರ ಸಮಾಜವನ್ನು ದಾರಿ ತಪ್ಪಿಸುವ ಕೆಲಸ ಮಾಡುತ್ತಿದೆ. ಕಳೆದ 2 ದಶಕಗಳಿಂದ ಕರ್ನಾಟಕದಲ್ಲಿ ಇಂತಹ ದುಷ್ಕೃತ್ಯ ಅವ್ಯಾಹತವಾಗಿ ನಡೆಯುತ್ತಿದ್ದರೂ ಸಹ ಯಾವ ಸರ್ಕಾರಗಳು ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಲಿಲ್ಲ. ಇದು ತಪ್ಪಿತಸ್ಥರ ಮಾನಸಿಕ ಬಲವನ್ನು ಹೆಚ್ಚಿಸುತ್ತದೆ. ಯಾವ ಸರ್ಕಾರವೂ ನಮ್ಮ ರಕ್ಷಣೆ ಮಾಡಲಾರದು. ಆತ್ಮರಕ್ಷಣೆಗೋಸ್ಕರ ಪ್ರತಿ ಹಿಂದುವಿನ ಮನೆಯಲ್ಲಿ ಆಯುಧ ಇರಲೇಬೇಕು. ರಕ್ಷಣೆಗಾಗಿ ನಮ್ಮ ಬಳಿ ಆಯುಧ ಇಟ್ಟುಕೊಳ್ಳುವ ಅನಿವಾರ್ಯತೆ ಇಂದು ಎದುರಾಗಿದೆ. ಹಿಂದೂ ಸಮಾಜ ಹೇಡಿಯಲ್ಲ. ಒಂದು ವೇಳೆ ಸರ್ಕಾರ ಶಿಕ್ಷೆ ನೀಡುವಲ್ಲಿ ವಿಫಲವಾದಲ್ಲಿ ತಪ್ಪಿತಸ್ಥರ ಮನೆಗೆ ನುಗ್ಗಿ ಹೊಡೆಯುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಇವತ್ತಿಗೂ ಸಹ ಅದು ಯಾವುದೇ ತನಿಖೆನೇ ಆಗಲಿಲ್ಲ. ಆ ಹುಡುಗನ ಪೊಲೀಸರು ವಶಕ್ಕೆ ತಗೊಂಡವ್ರು ಅಷ್ಟೇ. ಆಗ್ಲೇ ಗೃಹ ಮಂತ್ರಿಗಳ ಹೇಳಿಕೆ ಕೊಡ್ತಾರೆ, ಅವ್ರ ಜೊತೆಗೆ ಲವ್ ಇತ್ತು ಅಂತ ಹೇಳಿಕೆ ಕೊಡ್ತಾರೆ. ಮುಖ್ಯಮಂತ್ರಿಗಳೇ ಹೇಳ್ತಾರೆ ಇವೆಲ್ಲ ಸಹಜ ಆಗ್ತಿರ್ತದೆ ಅಂತ ಹೇಳ್ತಾರೆ, ಹೇಳಿಕೆ ಕೊಡ್ತಾರೆ. ಹಾಗಾಗಿ ಮುಖ್ಯಮಂತ್ರಿ ಮತ್ತು ಗೃಹ ಮಂತ್ರಿಗಳಿಗೆ ಒಂದು ಪ್ರಶ್ನೆ ಮಾಡಬೇಕಾಗ್ತದೆ. ನಾವು ನಿಮ್ಮ ಮನೆಯ ಮಗಳು ಅಥವಾ ನಿಮ್ಮ ಮನೆಯ ಹೆಂಡತಿ ಅಥವಾ ನಿಮ್ಮ ಮನೆಯ ತಾಯಿ, ತಂಗಿ, ಅಕ್ಕ ಯಾರಾದರೂ ಈ ಥರ ಆಗಿದ್ರೆ ನಿಮ್ಮ ಬಾಯಿಯಿಂದ ಈ ಮಾತು ಬರ್ತಿತ್ತಾ? ಯೋಚನೆ ಮಾಡಿ. ಕೇವಲ ಅಲ್ಪಸಂಖ್ಯಾತರ ತುಷ್ಟೀಕರಣಕ್ಕೋಸ್ಕರ ಈ ಸರ್ಕಾರ ಯಾವುದೇ ಇರಲಿ ಇವತ್ತು ಈ ಸಮಾಜದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇದ್ದಂಗೆ ಅಂತ ಪರಿಸ್ಥಿತಿ ಆಗಿದೆ ಇವತ್ತು. ಇನ್ನು ಬಿಜೆಪಿ ಜಿಲ್ಲಾ ಪ್ರಮುಖರಾದ ನಂದನ್ ಸಾಗರ್ ಮಾತನಾಡಿ, ಜಿಹಾದಿಯೊಬ್ಬ ಹಿಂದೂ ಹುಡುಗಿಯನ್ನು ಲವ್ ಜಿಹಾದ್ ಕಾರಣಕ್ಕೆ ಹತ್ಯೆ ಮಾಡಿದ್ದಾನೆ. ಕರ್ನಾಟಕದ ಗೃಹ ಮಂತ್ರಿಯ ಹೇಳಿಕೆಯನ್ನು ನಾವೆಲ್ಲ ಖಂಡಿಸುತ್ತೇವೆ. ನಿಮ್ಮ ಮನೆಯ ಹೆಣ್ಣು ಮಕ್ಕಳಿಗೆ ಹೀಗಾಗಿದ್ದರೆ ನೀವು ಇದೇ ರೀತಿ ಪ್ರತಿಕ್ರಿಯೆ ನೀಡುತ್ತಿದ್ದೀರಿ. ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯ ಪ್ರತಿಫಲವನ್ನು ಕಾಂಗ್ರೆಸ್ ಸರ್ಕಾರ ಉಣ್ಣುತ್ತಿದೆ ಎಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದರು. ನಂತರ ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯ ದರ್ಶನ್ ಹೆಗಡೆ ಮಾತನಾಡಿ, ಕಾಲೇಜು ವಿದ್ಯಾರ್ಥಿನಿ ನೇಹಾ ಹತ್ಯೆಯನ್ನು ವಿರೋಧಿಸಿ ರಾಜ್ಯಾದ್ಯಂತ ಪ್ರತಿಭಟನೆ ನಡೆಸಲಾಗುತ್ತಿದೆ. ಈಗಿನ ಸರ್ಕಾರದಲ್ಲಿ ಹಿಂದೂ ಸಮಾಜದ ಹೆಣ್ಣು ಮಕ್ಕಳಿಗೆ ಸುರಕ್ಷತೆ ಇಲ್ಲದಂತಾಗಿದೆ. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಮುಖ್ಯಮಂತ್ರಿಗಳು ಕೂಡಲೇ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ರಕ್ಷಣೆಯನ್ನು ನೀಡಬೇಕು ಹಾಗೂ ತಪ್ಪಿತಸ್ಥನಿಗೆ ಕಠಿಣ ಕ್ರಮ ಕೈಗೊಂಡು ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿದರು. ಇನ್ನು ನಗರಸಭೆ ಮಾಜಿ ಅಧ್ಯಕ್ಷ ಗಣಪತಿ ನಾಯ್ಕ್, ಬಿಜೆಪಿ ಪ್ರಮುಖರಾದ ವೀಣಾ ಶೆಟ್ಟಿ, ಬಿಜೆಪಿ ಜಿಲ್ಲಾ ವಕ್ತಾರ ಸದಾನಂದ್ ಭಟ್ ಮಾತನಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಈ ಪರಿಸ್ಥಿತಿಯಲ್ಲಿ ಇಂದು ಇದನ್ನು ಸಹಿಸಿಕೊಂಡಿರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ನಾವು ವ್ಯವಸ್ಥಿತವಾದಂತಹ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರೆ ರಾಜ್ಯಪಾಲರಲ್ಲಿ ಒಂದು ವಿಶೇಷವಾದಂತಹ
ಸರಿಸುಮಾರು 300ಕ್ಕೂ ಅಧಿಕ ಪ್ರತಿಭಟನಾಕಾರರು ರ್ಯಾಲಿ ಮೂಲಕ ನಗರದ ಬಸ್ ಸ್ಟ್ಯಾಂಡ್ ವೃತ್ತದಿಂದ ಸಹಾಯಕ ಆಯುಕ್ತರ ಕಚೇರಿಗೆ ತೆರಳಿ ಘೋಷಣೆಗಳನ್ನು ಕೂಗುತ್ತಾ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಹಿಂದೂ ಜಾಗರಣ ವೇದಿಕೆ ತಾಲೂಕಾ ಸಂಚಾಲಕ ಸತೀಶ್ ನಾಯ್ಕ್, ಹಿಂದೂ ಸಂಘಟನೆಗಳ ಪ್ರಮುಖರು, ಎಬಿವಿಪಿ ಜಿಲ್ಲಾ ಸಂಚಾಲಕ ಕುಮಾರ್ ಗೌಡ, ನಗರ ಕಾರ್ಯದರ್ಶಿ ಪ್ರಸನ್ನ, ಸುಪ್ರೀತಾ, ಐಶ್ವರ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಶೈಕ್ಷಣಿಕ ಸುಗಂಧ ಸೂಸುವ ಅಂದದ ಚಂದನ ಪಿಯು ಕಾಲೇಜ್ ಗೌಡಳ್ಳಿ ಶಿರಸಿ. ಜಿಲ್ಲೆಯ ಶಿಕ್ಷಣಾರ್ಥಿಗಳಿಗೆ ಸ್ವಾಭಿಮಾನದ ಸಂಕೇತವಾಗಿರುವ ಚಂದನ ಕಾಲೇಜಿನಲ್ಲಿ ಪಿಯುಸಿ ಓದಿಗಾಗಿ ವಲಸೆ ತಪ್ಪಿಸುವ ಉದ್ದೇಶ ಹೊಂದಿದ್ದು ಪ್ರಸಕ್ತದೊಂದಿಗೆ ಸಂಸ್ಕಾರ ಕಲಿಕೆಗೂ ಆದ್ಯತೆ ನೀಡಲಾಗಿದೆ. ಮಲೆನಾಡು ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸೊಸೈಟಿಯ ಚಂದನ ಕಾಲೇಜು ಈಗ ಜಿಲ್ಲೆಯ ಜನರ ಗಮನ ಸೆಳೆಯುತ್ತಿದೆ. ಮಲೆನಾಡು ಶಿಕ್ಷಣ ಮತ್ತು ಗ್ರಾಮೀಣ ಅಭಿವೃದ್ಧಿ ಸೊಸೈಟಿಯಲ್ಲಿ ಚಂದನ ಪ್ರೌಢಶಾಲೆ ಕಳೆದ 16 ವರ್ಷಗಳಿಂದ ಘಟ್ಟದ ಮೇಲಿನ ತಾಲೂಕುಗಳಾದ ಶಿರಸಿ, ಸಿದ್ದಾಪುರ, ಯಲ್ಲಾಪುರ ತಾಲೂಕುಗಳಲ್ಲಿ ಮನೆ ಮಾತಾಗಿದೆ. ಈಗ ಇವರಿಂದ ಪಿಯು ಕಾಲೇಜು ಆರಂಭಿಸಲಾಗಿದ್ದು, ಚಂದನ ಕಾಲೇಜಿನ ಇಡೀ ಕಟ್ಟಡವನ್ನು ಪರಿಸರ ಸ್ನೇಹಿ ಹಂಚಿನ ಇಟ್ಟಿಗೆಗಳಿಂದಲೇ ನಿರ್ಮಿಸಲಾಗಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗೆ ಏನೇನು ಅವಶ್ಯಕತೆಯೋ ಅವೆಲ್ಲವನ್ನೂ ಇಲ್ಲಿಯೇ ಒಂದೇ ಕಟ್ಟಡದಲ್ಲೇ ಒದಗಿಸಲಾಗಿದೆ. ನಮ್ಮ ಕಾಲೇಜಿನಲ್ಲಿ ಸುಸಜ್ಜಿತ ಮತ್ತು ವಿಶಾಲವಾದ ಕೆಮಿಸ್ಟ್ರಿ, ಫಿಸಿಕ್ಸ್, ಬಯಾಲಜಿ ಮತ್ತು ಕಂಪ್ಯೂಟರ್ ಪ್ರಯೋಗಶಾಲೆಗಳು, ಸುಸಜ್ಜಿತ ಬೋಧನಾ ಕೊಠಡಿಗಳು, ಎಲ್ಲಾ ಕೊಠಡಿಗಳಿಗೂ ಇಂಟರ್ನೆಟ್ ವ್ಯವಸ್ಥೆ, ಎಲ್ಸಿಡಿ ಟಿವಿ ಸಂಪರ್ಕ, ಪ್ರೊಜೆಕ್ಟರ್ ವ್ಯವಸ್ಥೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಾಗಿ ಬೇಕಾಗುವ ಎಲ್ಲಾ ಸೌಕರ್ಯಗಳನ್ನು ಒದಗಿಸಲಾಗಿದೆ. ಜೆಇಇ ಹಾಗೂ ನೀಟ್ ಕೋಚಿಂಗ್ಗಳು ಸಹ ನಮ್ಮಲ್ಲಿ ಲಭ್ಯ. ಅಲ್ಲದೆ ನಗರದಿಂದ ಕಾಲೇಜಿಗೆ ತೆರಳಲು ವಾಹನ ವ್ಯವಸ್ಥೆ ಇದ್ದು, ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯವೂ ಇದೆ. ಉತ್ತಮ ಶಿಕ್ಷಣ ಮತ್ತು ಸಂಸ್ಕಾರಕ್ಕಾಗಿ ನಿಮ್ಮ ಮಕ್ಕಳನ್ನು ಚಂದನ ಪಿಯು ಕಾಲೇಜ್ಗೆ ಕಳುಹಿಸಿ. ಚಂದನ ಪಿಯು ಕಾಲೇಜ್, ಗೌಡಳ್ಳಿ, ಶಿರಸಿ. ನಿರ್ದೇಶಕ ಮಂಡಳಿ ಎಲ್ಎಂ ಹೆಗಡೆ ಸಂಸ್ಥಾಪಕರು ಮತ್ತು ಜನರಲ್ ಸೆಕ್ರೆಟರಿ, ಎಸ್ಆರ್ ಹೆಗಡೆ ಅಧ್ಯಕ್ಷರು, ಡಾಕ್ಟರ್ ರಮೇಶ್ ಹೆಗಡೆ ಉಪಾಧ್ಯಕ್ಷರು, ಉಪಸಮಿತಿ ವಿಜಿ ಜೋಶಿ ಅಧ್ಯಕ್ಷರು, ಸಿಡಿ ನಾಯ್ಕ್ ಸಿಇಒ, ಡಾಕ್ಟರ್ ಕೆವಿ ಶಿವರಾಮ್ ಮತ್ತು ವಿನಯ್ ಜೋಶಿ ನಿರ್ದೇಶಕರು ಹಾಗೂ ಪ್ರಾಂಶುಪಾಲರು, ಆರ್ಎಂ ಭಟ್ ಮತ್ತು ಸಹ ಪ್ರಾಧ್ಯಾಪಕರು.